ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 5th ಸೆಮಿಸ್ಟರ್ನಲ್ಲಿ ಹಿಸ್ಟ್ರಿ ಒಂದು ಪಠ್ಯಕ್ರಮದಲ್ಲಿ 2ನೇ ಘಟಕದ 2ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ಅದೇ ವಿಲಿಯಂ ಬೆಂಟಿಕ್ ಅವರ ಬಗ್ಗೆ. ಈ ಒಂದು ಸೆಮಿಸ್ಟರ್ ನಮಗೆ ಇವರ ಕುರಿತು ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ, ಇವರ ಆಡಳಿತ ಸುಧಾರಣೆಗಳನ್ನು ವಿವರಿಸಿ ಅಂತ 10 ಮಾರ್ಕ್ಸ್ಗೆ ಕೇಳ್ಬೋದು, ಅಥವಾ 5 ಮಾರ್ಕ್ಸ್ಗೆ ಆಡಳಿತ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಅದಕ್ಕೆ ಯಾವ ರೀತಿಯಾಗಿ ಸೂಕ್ತವಾದ ಉತ್ತರವನ್ನು ಬರೀಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಪರೀಕ್ಷೆಯಲ್ಲಿ ಇಷ್ಟು ಬರೆದ್ರೆ ಸಾಕು, ಒಳ್ಳೆ ಮಾರ್ಕ್ಸ್ನ ತಗೋಬೋದು. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಪ್ರಶ್ನೆಗೆ ನಾವು ಮೊದಲನೇದಾಗಿ ಪೀಠಿಕೆ ಬರೀಬೇಕಾಗುತ್ತೆ. ಈ ಪೀಠಿಕೆಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಯ ಇತಿಹಾಸದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರ ಆಳ್ವಿಕೆಯ ಕಾಲಘಟ್ಟವು 1828ರಿಂದ 1835ರವರೆಗೆ ಇತ್ತು. ಅತ್ಯಂತ ಮಹತ್ವವಾದ ಹಾಗೂ ಮೈಲುಗಲ್ಲಾದ ಯುಗವೆಂದು ಪರಿಗಣಿಸಲಾಗಿದೆ. ಇವನ ಪೂರ್ವವರ್ತಿಗಳಾದ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ಹೇಸ್ಟಿಂಗ್ಸ್ ಮುಂತಾದ ಗವರ್ನರ್ ಜನರಲ್ಗಳು ಕತ್ತಿ ಹಾಗೂ ಯುದ್ಧದ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸುವುದರಲ್ಲಿ ನಿರತರಾಗಿದ್ದರು. 1833ರ ಚಾರ್ಟರ್ ಕಾಯ್ದೆಯ ಮೂಲಕ ಬ್ರಿಟಿಷ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ ಇವನು ಭಾರತೀಯರೊಂದಿಗೆ ಉದಾರವಾದಿ ಮನೋಭಾವದಿಂದ ವರ್ತಿಸದೆ ಕೆಲವು ಬ್ರಿಟಿಷ್ ಆಡಳಿತಗಾರರಲ್ಲಿ ಅಗ್ರಗಣ್ಯನಾಗಿದ್ದಾನೆ. ಹಾಗಿದ್ರೆ ಇವನ ಸುಧಾರಣೆಗಳು. ಆಡಳಿತ ಸುಧಾರಣೆ. ಬೆಂಟಿಕ್ ಪ್ರಭು ತನ್ನ 7 ವರ್ಷಗಳ ಆಡಳಿತ ಅವಧಿಯಲ್ಲಿ ಬ್ರಿಟಿಷ್ ಭಾರತದ ಆಡಳಿತ ಯಂತ್ರವನ್ನು ಮೂಲಾಗ್ರವಾಗಿ ಬದಲಾಯಿಸಿದನು. ಇವನ ಸುಧಾರಣೆಗಳು ಪ್ರಮುಖ 5 ಕ್ಷೇತ್ರಗಳಾಗಿ ವಿಂಗಡಿಸಿ ವಿಸ್ತಾರವಾಗಿ ವಿಶ್ಲೇಷಿಸಬಹುದು. ಇವನ ಮಾಡಿದಂಥ ಸಾಧನೆಗಳನ್ನ ಅಂದರೆ ಆಡಳಿತ ಸುಧಾರಣೆಗಳನ್ನ ಏನಂತಾರೆ, 5 ಭಾಗಗಳಾಗಿ 5 ಕ್ಷೇತ್ರಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸಾಮಾಜಿಕ ಸುಧಾರಣೆ. ಭಾರತೀಯ ಸಮಾಜವು ಶತಶತಮಾನಗಳಿಂದ ಅಜ್ಞಾನ ಮತ್ತು ಮೌಢ್ಯತೆಯ ಕೂಪದಲ್ಲಿ ಸಿಲುಕಿತ್ತು. ಇದನ್ನು ಮನಗಂಡ ಬೆಂಟಿಕ್ ಸಮಾಜವನ್ನು ಸುಧಾರಿಸಲು ಕೆಲವು ಧೈರ್ಯಶಾಲಿ ಮತ್ತು ಕಠಿಣ ಕಾನೂನು ಕ್ರಮಗಳನ್ನು ಜಾರಿಗೆ ತಂದನು. ಅವುದರಲ್ಲಿ ಮೊದಲನೇದು ಸತಿ ಪದ್ಧತಿ ನಿಷೇಧ. 1829ರಲ್ಲಿ ಭಾರತೀಯ ಸಮಾಜದಲ್ಲಿದ್ದ ಅತ್ಯಂತ ಕ್ರೂರ ಹಾಗೂ ಅಮಾನವೀಯ ಪಿಡುಗು ಸತಿ ಪದ್ಧತಿ. ಪತಿ ಮೃತಪಟ್ಟಾಗ ಜೀವಂತ ಹೆಂಡತಿಯು ಅದೇ ಚಿತೆಯಲ್ಲಿಟ್ಟು ಸುಡುವ ಪದ್ಧತಿ ಇದಾಗಿತ್ತು. ಆಧುನಿಕ ಭಾರತದ ಹವ್ಯಕ ತಂದೆ ಎನಿಸಿದ ರಾಜಾರಾಮ್ ಮೋಹನ್ ರಾಯ್ ರವರು ನಿರಂತರ ಹೋರಾಟ ಮತ್ತು ಪ್ರಬಲ ಬೆಂಬಲದೊಂದಿಗೆ ಬೆಂಟಿಕ್ 1829ರ ನಿಯಮ 17ರ ಅನ್ವಯ ಸತಿ ಪದ್ಧತಿಯನ್ನು ಬಂಗಾಳ ಪ್ರಾಂತ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಬಾಹಿರಗೊಳಿಸಿದನು. ತದನಂತರ ಇದನ್ನು ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳಲ್ಲೂ ವಿಸ್ತರಿಸಲಾಯಿತು. ಎರಡನೇದು ತಗ್ಗರಿಂದ ಮುಕ್ತಿ. ಭಾರತ ಹೆದ್ದಾರಿಗಳಲ್ಲಿ ಸಂಚರಿಸಿ ಯಾಂತ್ರಿಕರನ್ನು ನಂಬಿಸಿ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿ ಅವರ ಹಣ ಆಸ್ತಿಯನ್ನು ಲಪಟಾಯಿಸುತ್ತಿದ್ದ ತಗ್ಗರು ಎಂಬ ಧರ್ಮ ಮತ್ತು ಅಪರಾಧದ ಮುಖವಾಡ ಹೊಂದಿದ್ದ ಗುಂಪು ಭಯೋತ್ಪಾದನೆಯ ಸೃಷ್ಟಿಸಿತು. ಬೆಂಟಿಕ್ ಈ ಪಿಡುಗನ್ನು ಮಟ್ಟ ಹಾಕಲು ವಿಲಿಯಂ ಸ್ಲಿಮ್ಮನ್ ಎಂಬ ಸಮರ್ಥ ಅಧಿಕಾರಿಯನ್ನು ನೇಮಿಸಿದನು. ಸ್ಲಿಮ್ಮನ್ ಕಠಿಣ ಕ್ರಮಗಳನ್ನು ಕೈಗೊಂಡು 100 ತಗ್ಗರನ್ನು ಗಲ್ಲಿಗೇರಿಸುವ ಮೂಲಕ ಈ ಕರಾಳ ಸಂಪ್ರದಾಯಕ್ಕೆ ತೆರೆ ಎಳೆದನು. ಮೂರನೇದು ಮಕ್ಕಳ ಹತ್ಯೆ ನಿಷೇಧ. ಹೆಣ್ಣು ಶಿಶು ಹತ್ಯೆ ಮತ್ತು ನರಬಲಿ ಪದ್ಧತಿಯನ್ನು ಕಠಿಣ ಶಾಸನಗಳ ಮೂಲಕ ನಿಷೇಧಿಸಿ ಮಾನವ ಹಕ್ಕುಗಳಿಗೆ ರಕ್ಷಣೆ ನೀಡಿದನು. ಎರಡನೇ ಕ್ಷೇತ್ರದ ಸುಧಾರಣೆ ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವ ರೀತಿ ಸುಧಾರಣೆ ತಂದಿದ್ದಾನೆ ಅಂತ. ಭಾರತದ ಶೈಕ್ಷಣಿಕ ಇತಿಹಾಸದಲ್ಲಿ ಬೆಂಟಿಕ್ ಆಳ್ವಿಕೆಯ ಒಂದು ಮಹತ್ವದ ತಿರುವನ್ನು ನೀಡಿತು. ಮೊದಲನೇದಾಗಿ ಮೆಕಾವಲಿ ವರದಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಕಾಯ್ದೆ 1835. ಅಂದಿನ ಶಿಕ್ಷಣ ಸಮಿತಿ ಅಧ್ಯಕ್ಷರಾಗಿದ್ದ ಲಾರ್ಡ್ ಮೆಕಾವಲೆ ಅವರ ಪ್ರಸಿದ್ಧವಾದ ಮೆಕಾಲೆ ನಿರೂಪಣೆ ಮಂಡಿಸಿದರು. ಭಾರತೀಯರಿಗೆ ಪಾಶ್ಚಾತ್ಯ ಸಾಹಿತ್ಯ, ವಿಜ್ಞಾನ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣ ನೀಡಬೇಕೆಂಬ ವರದಿಯನ್ನು ಬೆಂಟಿಕ್ ಸಂಪೂರ್ಣವಾಗಿ ಒಪ್ಪಿಕೊಂಡನು. ಇದರ ಪರಿಣಾಮವಾಗಿ 1835ರ ಇಂಗ್ಲಿಷ್ ಶಿಕ್ಷಣ ಕಾಯ್ದೆ ಜಾರಿಗೆ ಬಂದಿತು. ಇದು ಭಾರತದಲ್ಲಿ ಪಾಶ್ಚಾತ್ಯ ಜ್ಞಾನ ವಿಜ್ಞಾನದ ಬಾಗಿಲು ತೆರೆಯಿತು. ಆಡಳಿತ ನಿರ್ವಹಣೆಗೆ ಇಂಗ್ಲಿಷ್ ತಿಳಿಯದಿರುವ ಗುಮಾಸ್ತರು ಸಿಗುವಂತೆ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದ್ದರೂ ಇದು ಭಾರತೀಯರಿಗೆ ಆಧುನಿಕ ಜಗತ್ತಿನ ವೈಜ್ಞಾನಿಕ ಮತ್ತು ಪ್ರಜಾಸತ್ತಾತ್ಮಕ ವಿಚಾರಗಳಿಗೆ ಮುಕ್ತ ಅವಕಾಶ ಕಲ್ಪಿಸಿತು. ಇದಿಷ್ಟು ಶಿಕ್ಷಣಕ್ಕೆ ನೀಡಿದಂತಹ ಸುಧಾರಣೆಗಳು, ಇವನ ತಂದ ಸುಧಾರಣೆಗಳು. ಇನ್ನು ಮೂರನೇ ಒಂದು ಸುಧಾರಣೆ ಆರ್ಥಿಕ ಸುಧಾರಣೆಗಳು.
ಬೆಂಟಿಂಗ್ ಅಧಿಕಾರ ಸ್ವೀಕರಿಸಿದಾಗ ಕಂಪನಿಯ ಖಜಾನೆಯು ಯುದ್ಧಗಳ ಕಾರಣದಿಂದ ತೀವ್ರವಾದ ಆರ್ಥಿಕ ಮುಗ್ಗಟ್ಟು ಮತ್ತು ಸಾಲದ ಸುಳಿಗೆ ಸಿಲುಕಿತ್ತು. ಆಡಳಿತಾತ್ಮಕ ವೆಚ್ಚವನ್ನು ಕಡಿಮೆ ಮಾಡಲು ಸೈನ್ಯ ಮತ್ತು ನಾಗರಿಕ ಇಲಾಖೆಗಳಲ್ಲಿ ಅನಗತ್ಯ ಹುದ್ದೆಗಳನ್ನು ರದ್ದುಪಡಿಸಿದನು. ಅದರಲ್ಲಿ ಮೊದಲನೇದು, ಮಿಲಿಟರಿ ಅಧಿಕಾರಿಗಳಿಗೆ ನೀಡುತ್ತಿದ್ದ ಅಧಿಕ ಭತ್ಯೆಯನ್ನು ಕಡಿತಗೊಳಿಸಿದನು. ಕೃಷಿ ಮತ್ತು ಭೂ ಕಂದಾಯ ನೀತಿಯಲ್ಲಿ ಸುಧಾರಣೆ ತಂದು ರೈತರಿಗೆ ನೆರವಾಗಲು ಪ್ರಯತ್ನಿಸಿದನು. ಅಫೀಮು ವ್ಯಾಪಾರವನ್ನು ಸರ್ಕಾರಿ ನಿಯಂತ್ರಣಕ್ಕೆ ತಂದು ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟಿ ಬ್ರಿಟಿಷ್ ಖಜಾನೆಗೆ ಭಾರಿ ಆದಾಯ ತಂದುಕೊಟ್ಟನು. ಇದಿಷ್ಟು ಆರ್ಥಿಕವಾಗಿ ಆತನ ತಂದ ಸುಧಾರಣೆಗಳು. ಇನ್ನು ನಾಲ್ಕನೆಯದಾಗಿ ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ಸುಧಾರಣೆಗಳು. ಮೊದಲನೇದು ಚಾರ್ಟರ್ ಕಾಯ್ದೆ 1833. ಈ ಕಾಯ್ದೆಯು ಬೆಂಟಿಂಗ್ ಕಾಲದಲ್ಲಿ ಜಾರಿಗೆ ಬಂದ ಅತ್ಯಂತ ಪ್ರಮುಖ ಶಾಸನವಾಗಿದೆ. ಇದರ ಸೆಕ್ಷನ್ 87 ಅನ್ವಯ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಉದ್ಯೋಗ ನೀಡುವ ಕೇವಲ ಧರ್ಮ, ಜಾತಿ, ಜನ್ಮಸ್ಥಳ ಅಥವಾ ಚರ್ಮದ ಬಣ್ಣದ ಆಧಾರದ ಮೇಲೆ ಯಾವುದೇ ಭಾರತೀಯನಿಗೆ ತಾರತಮ್ಯ ಮಾಡಿಕೊಡುವುದು ಮತ್ತು ಇದು ಸ್ಪಷ್ಟವಾಗಿ ಘೋಷಿಸಲಾಯಿತು. ಇದು ಸೈದ್ಧಾಂತಿಕವಾಗಿ ಭಾರತೀಯರಿಗೆ ಉನ್ನತ ಸರ್ಕಾರಿ ಹುದ್ದೆಗಳು ಬಾಗಿಲು ತೆರೆಯಿತು. ಎರಡನೇದಾಗಿ ನ್ಯಾಯಾಲಯಗಳ ವಿಕೇಂದ್ರೀಕರಣ. ಕಲ್ಕತ್ತಾದಲ್ಲಿ ಮಾತ್ರವಿದ್ದ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನು ಸೀಮಿತಗೊಳಿಸಿ ಪ್ರಾಂತ್ಯಗಳಲ್ಲಿ ಪ್ರತ್ಯೇಕ ಮೇಲ್ಮನವಿ ನ್ಯಾಯಾಲಯಗಳನ್ನು ಸ್ಥಾಪಿಸಿದನು. ಪರ್ಷಿಯನ್ ಭಾಷೆಯ ಬದಲಿಗೆ ಸ್ಥಳೀಯ ಭಾಷೆಗಳನ್ನು ಮತ್ತು ಇಂಗ್ಲಿಷ್ ಅನ್ನು ನ್ಯಾಯಾಲಯದ ವ್ಯವಹಾರಗಳಲ್ಲಿ ಬಳಸಲು ಅವಕಾಶ ಮಾಡಿಕೊಟ್ಟನು. ಇದಿಷ್ಟು ನ್ಯಾಯಾಂಗದಲ್ಲಿ ತಂದ ಸುಧಾರಣೆ. ಇನ್ನು ಕೊನೆಯದಾಗಿ ಸೇನೆ ಮತ್ತು ಇತರೆ ಸುಧಾರಣೆಗಳು. 5ನೇ ಒಂದು ಕ್ಷೇತ್ರ ಇದು. ಅದರಲ್ಲಿ ಬಂಗಾಳ ಸೈನ್ಯದಲ್ಲಿ ಭುಗಿಲೆದ್ದ ಅಸಮಾಧಾನವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದನು. ಭಾರತದಾದ್ಯಂತ ಸಂಚಾರ ವ್ಯವಸ್ಥೆ, ಅಂಚೆ ಸೇವೆಗಳು ಮತ್ತು ರಸ್ತೆ ನಿರ್ಮಾಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದನು. ಸ್ನೇಹಿತರೆ, ಇದಿಷ್ಟು ಆತನಿಂದ 5 ಕ್ಷೇತ್ರದಲ್ಲಿ ತಂದಂತಹ ಸುಧಾರಣೆಗಳು. ಈ ಒಂದು ಪ್ರಶ್ನೆಗೆ ಸಮಾರೋಪ. ಸಾರಾಂಶವಾಗಿ ಹೇಳುವುದಾದರೆ, ವಿಲಿಯಂ ಬೆಂಟಿಂಗ್ ಪ್ರಭು ಕೇವಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಲಾಭಕೋರ ವ್ಯಾಪಾರಿ ಹಿತಾಸಕ್ತಿಯನ್ನು ನೋಡಿಕೊಳ್ಳದೆ ಬ್ರಿಟಿಷ್ ಆಡಳಿತಕ್ಕೆ ಒಂದು ಮಾನವೀಯ ಮುಖವನ್ನು ನೀಡಿದ ಪ್ರಗತಿಪರ ಗವರ್ನರ್ ಜನರಲ್ ಆಗಿದ್ದನು. ಇವನ ಆಡಳಿತವು ಭಾರತದಲ್ಲಿ ಆಧುನಿಕತೆಯ ಬುನಾದಿಯನ್ನು ಗಟ್ಟಿಗೊಳಿಸಿತು. ಸತಿ ಪದ್ಧತಿಯಂತಹ ಅಮಾನವೀಯ ಪಿಡುಗು ನಿರ್ಮೂಲನೆ, ತಗ್ಗರ ಹತ್ತುವಿಕೆ ಮತ್ತು ಆಂಗ್ಲ ಶಿಕ್ಷಣದ ಪರಿಚಯವು ಭಾರತೀಯ ಸಮಾಜದ ಸುಧಾರಣೆಗೆ ದಾರಿಯಾಯಿತು. ಭಾರತೀಯರೊಂದಿಗೆ ಸಮಾನತೆ ಮತ್ತು ಉದಾರತೆಯಿಂದ ವರ್ತಿಸುವ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯದ ಆಯುಷ್ಯವನ್ನು ದೀರ್ಘಕಾಲ ವಿಸ್ತರಿಸುವಲ್ಲಿ ಬೆಂಟಿಂಗ್ನ ಸುಧಾರಣೆಗಳು ಪ್ರಮುಖ ಪಾತ್ರವನ್ನು ವಹಿಸಿದವು. ಸ್ನೇಹಿತರೆ, ಇದಿಷ್ಟು ವಿಲಿಯಂ ಬೆಂಟಿಂಗ್ ಅನ್ನು ತಂದಂತಹ ಸುಧಾರಣೆಗಳು ಮತ್ತು ಅದಕ್ಕೆ ಸೂಕ್ತವಾದಂತಹ ಪೀಠಿಕೆ ಮತ್ತು ಸಮಾರೋಪ ಆಗಿತ್ತು. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.